ಹಲೋ ಗೈಸ್, ನಮ್ಮ ಪುಟಾಣಿ ಅತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ರೆಡಿ ಆಗೋಗ್ಬಿಟ್ಟಿದ್ದೀವಿ. ಟೈಮಿಂಗ್ನ 6:30 ಆ್ಯಂಡ್ ಇವತ್ತು ಎಲ್ಗೂ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತ ಅಂದರೆ ನಮ್ಮ ಪುಟಾಣಿ ಅದಕ್ಕೆ ನಮ್ಮನ್ನು ಅವ್ರ ಮನೆ ದೇವರಿಗೆ ಇನ್ವೈಟ್ ಮಾಡಿದ್ದಾರೆ. ಎಲ್ಲಿ ಅಂತ ಹೇಳಿಬಿಟ್ಟು ನನಗೂ ಗೊತ್ತಿಲ್ಲ. ಲೆಟ್ಸ್ ಗೋ ಗೈಸ್. ನಾನು ರೆಡಿ ಆಗಿದ್ದೀನಿ, ಭವಿಷ್ಯನೂ ರೆಡಿ ಆಗಿದ್ದಾಳೆ. ಅವರಪ್ಪ ಇನ್ನೊಂಚೂರು ರೆಡಿ ಆಗಬೇಕು. ಬೆಳಗ್ಗೆ ಸ್ವಲ್ಪ ಓಟ್ಸ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಓಟ್ಸ್ ತಿಂದೆ ಆ್ಯಂಡ್ ಅವಕಾಡೋ ಜ್ಯೂಸ್ ಕುಡಿದೆ. ಆಲ್ ಗೈಸ್, ಇವಾಗ ಹೊರಡೋಣ ನಡೀರಿ. ಗೈಸ್, ಇವಾಗ ನಾವು ಪುಟ್ಟಿ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಹತ್ರನೇ ಇರೋದು ನಮ್ಮ ಅತ್ತೆ ಮನೆ. ಅದಕ್ಕೆ ನಮ್ಮ ಅಪ್ಪ, ನಾನು, ನಮ್ಮಮ್ಮ 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಗೆ. ಅದಾದ್ಮೇಲೆ ನಾವು ಬಸ್ ಹತ್ತಿ ಆಚೆ ಹೋಗ್ತೀವಿ ಗಾಯ್ಸ್. ಅವ್ರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಮಜಾ ಮಾಡ್ತೀವಿ ಗಾಯ್ಸ್. ನಮ್ಮ ಅಪ್ಪನೇ ಲೇಟ್ ಮಾಡಿಸಿದ್ದು ರೆಡಿ ಆಗೋಕ್ಕೆ. ನಾನು ನಮ್ಮಮ್ಮ ಇಬ್ಬರೂ ಆಲ್ರೆಡಿ ಸ್ನಾನ ಮಾಡ್ಕೊಬಿಟ್ಟಿದ್ವಿ. ಫುಲ್ ರೆಡಿನೂ ಆಗ್ಬಿಟ್ಟಿದ್ವಿ. ನಮ್ಮ ಅಪ್ಪನೇ ಗೈಸ್ ಲೇಟ್ ಮಾಡಿಸಿದ್ದು, ನಾವಲ್ಲ ಗೈಸ್. ಇವಾಗ್ಲೂ ಅಷ್ಟೇ ಗೈಸ್, ಹಿಂದೆ ಬರ್ತಾವ್ರು ನೋಡಿ, ಮುಂದೆ ಬರ್ತಿಲ್ಲ. ಚೆನ್ನಾಗಿಲ್ವಂತೆ ಪ್ಯಾಂಟು. ಹುಷಾರು ನೀ ನೆಕ್ಸ್ಟ್ ಗೈಸ್. ನಮ್ಮಮ್ಮ ಈಲ್ಸ್ ಹಾಕೊಂಬಿಟ್ಟವ್ರು. ನಮ್ಮಮ್ಮಂಗೆ ಈಲ್ಸ್ ಅದು ನಮ್ಮಮ್ಮಂಗೆ ನಡಿಯಕ್ಕೆ ಬರಲ್ಲ. ಈಲ್ಸಲ್ಲಿ ತಗೋಬೇಕಂತ ಅದಕ್ಕೆ ಕೇಳ್ತಿರೋದು ನಾನು ಅವಾಗಿಂದ. 1 ನಿಮಿಷ ಅಲ್ಲಿ ಹೋಗೋ ತನಕ ತಾನೆ. ಇನ್ನೇನು ಬಿಡಿ ಗೈಸ್, ಎರಡು ರೋಡ್ ದಾಟಿದ್ರೆ ನಮ್ಮ ಅತ್ತೆ ಮನೆ. ಗೈಸ್, ಇವಾಗ ನಮ್ಮ ಪುಟಾಣಿ ಅದಕ್ಕೆ ಮನೆ ಹತ್ರ ಇದ್ದೀವಿ. ಈಗ ತಾನೇ ನನ್ನ ಫೋನ್ ಬಿದ್ದೋಯ್ತು. ನನ್ನ ಫೋನ್ದು ಗಾರ್ಡ್ ಹೋಯ್ತು ಅಷ್ಟೇ. ಸದ್ಯ ಫೋನ್ ಹೊಡೆದೋಗ್ಲಿಲ್ಲ, ಥ್ಯಾಂಕ್ ಗಾಡ್. ನನ್ನಿಂದನೇ ಬಿದ್ದಿದ್ದು. ಭವಿಷ್ಯ ಇಟ್ಕೊಂಡಿದ್ದು, ನಾನು ಸ್ಕಿಡ್ ಆಗಿಬಿಟ್ಟು ಹಿಂಗೆ ಅಂದ್ಬಿಟ್ಟೆ ಬಿದ್ದೋಯ್ತು ಪಾಪ. ಇವಾಗ ನಮ್ಮ ಪುಟಾಣಿ ಅದಕ್ಕೆ ಮನೇಲಿದ್ದೀವಿ. ತಾಳಿ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ಪುಟಾಣಿ ಅದಕ್ಕೆ ಸೀರೆ ಉಟ್ಕೊಂಡು ನೀಟಾಗಿ ರೆಡಿ ಆಗೋಗ್ಬಿಟ್ಟಿದ್ದಾರೆ. ಯಾವ್ದಕ್ಕೆ ದೇವ್ರು? ಗೊಲ್ರಸಳ್ಳಿ ರಂಗನಾಥ ಸ್ವಾಮಿ. ಭವಿಷ್ಯ ಏನತ್ತೆ? ಗೊಲ್ರಸಳ್ಳಿ ರಂಗನಾಥ ಸ್ವಾಮಿ. ಗೊಲ್ಡರಾವ್ ಸಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ. ಗೊಲ್ಡರಾವ್ ಸಳ್ಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಗಾಯ್ಸ್. ಶೀತಲು ರೆಡಿ ಆಗ್ಬಿಟ್ಟು ಬಂದು ಗೈಸ್. ಬಸ್ ಬಂದ್ರೆ ನಮ್ಮ ಅದಕ್ಕೆ ಅಯ್ಯೋ ಬಸ್ಸೇ ಬಂದ್ಬಿಡ್ತು, ಎಲ್ಲಾರನ್ನೂ ಕರಿಬೋದಿತ್ತಲ್ಲ. ಗೈಸ್, ಟಿ ಬಂತು. ಲಿಖಿತ್ತು ಮತ್ತೆ ನಿಶಾಂತ್ ಆಲ್ರೆಡಿ ಟಿ ನಲ್ಲಿದ್ದಾರೆ. ಗೈಸ್ ನೋಡಿ, ಲಿಖಿತ್ತು ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಅಂತೆ. ಅವ್ರ ಆಂಟಿ ಬ್ಯಾಗ್ ಎಷ್ಟು ಚೆನ್ನಾಗಿ ಇಟ್ಕೊಂಡು ಓಡಾಡ್ತಿದ್ದಾನೆ. ಭಾಗ್ಯ ಅವರು ಹಾಯ್. ಇವ್ರದೊಂದು ಪುಟಾಣಿ ಪಾಪು ಇದೆ. ಹಾಯ್ ಚೇತನ್. ಇವ್ರು ಚೇತನ್ ಅಂತ ನಮ್ಮ ಪೂರ್ಣಿಮಾ ಅವರ ತಮ್ಮ. ಅಲ್ಲೆಲ್ಲಿ ಇವ್ರು ಪೂಜೆ ಮಾಡೋ ಅಷ್ಟರಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ನಾನೇ ಹೋಗ್ಬಿಟ್ಟು ಬರ್ತೀನಿ ಗೈಸ್. ಕಾಲು ಒಂದು ಸ್ವಲ್ಪ ಹುಳುಕ್ದಂಗೆ ಆಯಿತು ಗೈಸ್. ನಂದು ಹೊಸ ಚಪ್ಪಲು, ಆ ಹೊಸ ಚಪ್ಪಲು ಸ್ವಲ್ಪ ಸ್ಕಿಡ್ ಆಯಿತು. ಇವಾಗ ಸ್ವಲ್ಪ ನೋವ್ತಾ ಇದೆ ಕಾಲು ಗೈಸ್. ಪೂಜೆ ಮಾಡ್ತಾ ಇದ್ದಾರೆ. ನೀನು ಟಾಣಿ ಪಾಪು ಗೈಸ್. ಪೂಜೆ ಆಯಿತು, ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಚೇತನ್ ನೀವು ಬರಲ್ವಾ? ಹೌದಾ, ಓಕೆ ಬಾಯ್. ಆ ಕಡೆನಾ ಈ ಕಡೆನಾ ವಿಷಯ? ಇವಾಗ ಹೊರಡ್ತೀವಿ.
ಗೈಸ್ ಇವಾಗ ಇಲ್ಲಿ ಟಿಫನ್ ತಿನ್ನೋದಕ್ಕೆ ಅಂತ ಸ್ಟಾಪ್ ತೊಗೊಂಡಿದ್ದಾರೆ. ಟಿಪಿಕಾಯಿ ಮಾಡ್ತಾ ಇದ್ದಾರೆ. ಅಣ್ಣ ಇಡ್ಲಿ ಬೇಡ, ದೋಸೆನೇ ಇರಲಿ ನಂದು. ತಿಂತೀರಾ? ಬೇಡ ಸಾಕು. ಗೈಸ್ ಇಡ್ಲಿ ಫೇಮಸ್ ಅಂತ ಇಲ್ಲಿ. ಸೊ ಆದರೆ ನಾವು ದೋಸೆ ತೊಗೋತಾ ಇದ್ದೀವಿ, ಏಕೆಂದರೆ ತಟ್ಟೆ ಇಡ್ಲಿ ತುಂಬ ದೊಡ್ಡದಾಗಿರುತ್ತೆ, ಹೊಟ್ಟೆ ಫುಲ್ಲು ತುಂಬೋಗ್ಬಿಡುತ್ತೆ. ಅದಕ್ಕೇನೆ ಗೈಸ್ ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿಯುತ್ತೆ ಗೊತ್ತಾ ಈ ನಾಯಿ. ತಾಳೋ ಗೈಸ್ ವೇಸ್ಟ್ ಆಗುತ್ತೆ, ಅದಕ್ಕೆ ಆಲೂಗಡ್ಡೆ ವೆರಿ ಗುಡ್. ಎಷ್ಟು ಚೆನ್ನಾಗಿ ಕ್ಯಾಚ್ ಹಿಡಿದಿದೆ. ಹೌದಾ, ಪಾಪ ಹುಡ್ಕಾಡ್ತಾ ಇದೆ, ಯಾರು ಹಾಕ್ತಾರೋ ಎಲ್ಲರೂ. ಅದು ಕ್ಯಾಚ್ ಹಿಡ್ದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅದಕ್ಕೆ ನೀಟಾಗಿ. ಗೈಸ್ ಫುಲ್ಲು ಟಿಫನ್ ಆಯಿತು. ಪೂರ್ಣಿಮಾ ಅವರು ಕಾಫಿ ತಗೊಂಡು ಬಂದರು. ಥ್ಯಾಂಕ್ ಯು. ಚೆನ್ನಾಗಿದೆ ಗೈಸ್. ಗೈಸ್ ಈ ಪಾಪುಡಿ ಕಾಲಿ ನೋಡಿ ಹೆಂಗೆ ಮೂವ್ ಮಾಡುತ್ತೆ, ಎಷ್ಟು ಕ್ಯೂಟ್ ಆಗಿದೆ ಕಾಲು, ಕೈಯು ಅಷ್ಟೇ ಕ್ಯೂಟ್ ಆಗಿದೆ. ನಿಶಾಂತೆ ಎತ್ಕೊಂಡು ಅಲ್ಲ, ಲಿಖಿತೆ ಎತ್ಕೊಂಡಿರೋದು. ಗೈಸ್ ಇವಾಗ ಹೊರಟಿದ್ದೀವಿ ಗೈಸ್. ಯಾವ ಊರು ಶೀತಲ್? ಅಲ್ಲ, ನೆಕ್ಸ್ಟು ಚನ್ನರಾಯಪಟ್ಟಣ ಬೈಪಾಸ್ಗೆ ಹೋಗಬೇಕು, ಆಮೇಲೆ ದೇವಸ್ಥಾನ. ಗೈಸ್ ಫೈನಲಿ ರೀಚ್ ಆದ್ವಿ. 3 ರಾಂಗ್ ವೇಗ್ ಹೋಗಿ 3ನೇ ವೇ ಕರೆಕ್ಟ್ ಆಯ್ತಲ್ವ ವಿಷಯ. ಎಸ್ ಗೈಸ್ ಬಂದಿದ್ದೀವಿ, ಇದೇ ದೇವಸ್ಥಾನ. ರಂಗನಾಥ ಸ್ವಾಮಿದಾ ಇದು? ಓಕೆ, ರಂಗನಾಥ ಸ್ವಾಮಿ ದೇವಸ್ಥಾನ ಗೈಸ್. ಪ್ರಿಯೇ ನಾನು ಸ್ಕಿಡ್ ಆದ್ನಲ್ಲ, ಕೂತ್ಕೊಂಡಿದೆ ಇಲ್ಲಿ, ತುಂಬ ನೋಡ್ತಾ ಇದೆ. ಅದೇ ನೋವು ಆಗ್ತಿದೆ ಹೆಜ್ಜೆ ಇಟ್ಟಾಗೆಲ್ಲ. ಎಲ್ಲ ಕುತ್ಕೊಬಿಡಿ, ಅವ್ರ ಜಾಗ ಬಿಡಿ ಪಾಪ. ಗೈಸ್ ಇಲ್ಲಿ ರಸಾಯನ ಮತ್ತು ಕೋಸಂಬರಿ ಮಾಡೋದಕ್ಕೆ ಹೆಚ್ಚಿದ್ದಾರೆ. ತೀರ್ಥ ಹಾಕೋದಕ್ಕೆ ಕರೆದಿದ್ದಾರೆ ಗೈಸ್. ಚಲೋ ಗೈಸ್ ಸೀಗೆಕಾಯಿ ಹೆಚ್ಕೊಂಡಿದ್ದೀವಿ. ಇವಾಗ ಉಪ್ಪು ಖಾರ ಹಾಕ್ಕೊಂಡು, ಉಪ್ಪು ಮಾತ್ರ ಇರೋದು, ಸೊ ಉಪ್ಪು ಮಾತ್ರ ಹಾಕ್ಕೊಂಡು ತಿನ್ಕೊಳ್ತೀವಿ. ಗೈಸ್ ನಮ್ಮ ಪೂರ್ಣಿಮಾ ಅತ್ತೆ ಅಂತ ತೋರಿಸಿ. ಪೂರ್ಣಿಮಾ ಆಂಟಿ ಮತ್ತು ನಮ್ಮ ಪುಟ್ಟಿ ಅತ್ತೆ ಇಬ್ರು ಕ್ಯಾರೆಟು ಮತ್ತು ಇದು ಏನೋ ಕುಕುಂಬರ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಎರಿಯೋ ಕಾಂಪಿಟೇಷನ್ ಮಾಡ್ತಿದ್ದಾರೆ. ನಮ್ಮ ಅಪ್ಪನೂ ನೋಡಿ ಗೈಸ್ ಇಲ್ಲಿ ಜಾಗರಿ ಮಾಡ್ತಾವ್ರೆ. ನಮ್ಮಪ್ಪ ತುರಿತಿದ್ದಾರೆ, ಅದನ್ನು ಎರಿತಿದ್ದಾರೆ. ನಮ್ಮಮ್ಮ ಬನಾನಾ ಮಾಡ್ತಾವ್ರೇನೋ, ಬನಾನಾ ಕತ್ತರಿಸ್ತಿದ್ದಾರೆ. ಗೈಸ್ ಪೂಜೆ ಎಲ್ಲ ಆಯಿತು. ಇವಾಗ ಹೊರಗಡೆ ಬಂದು ಕೂತಿದ್ದೀವಿ, ಪ್ರಸಾದ ತಿಂತೀವಿ. ಎಲ್ಲಿ ಗುಂಡು ಗುಂಡು ಪಾಪು ಅನಿಚಿಲ್ಲ, ಗುಂಡು ಪಾಪು.
ನಮ್ಮ ಭವಿಷ್ಯ ಸಹ ಈ ಮೊಬೈಲ್ದು ಗಾರ್ಡ್ ತೆಗ್ದಾಗಿಂದ ಜಾಸ್ತಿ ಕ್ಲಿಯರ್ ಆಗಿದೆ ಅಲ್ವಾ ಗೈಸ್. ಗಾರ್ಡು ಮುರಿದೋಗ್ಬಿಟ್ಟೆ ಗೈಸ್. ಅಂದರೆ ನಾನೇ ಮಾಡಿದ್ದು, ಸದ್ಯ ಮೊಬೈಲ್ಗೆ ಏನಾಗಿಲ್ಲ, ಥ್ಯಾಂಕ್ ಗಾಡ್. ಮತ್ತು ನಾನು ಅಲ್ಸ್ಕಿಡ್ಡಾದ್ನಲ್ಲ, ಕಾಲು ಏನೋ ಒಂಚೂರು ನೋವಾಯಿತು ಅಂದ್ಕೊಂಡೆ, ಬಟ್ ಫುಲ್ಲು ಉಳುಕ್ಬಿಟ್ಟಿದೆ ಗೈಸ್. ಕಾಲು ತೋರಿಸಿದ್ರೆ ಎಲ್ಲ ಆಗುತ್ತೆ. ನೋವ್ತಾ ಇದೆ, ಸಖತ್ ನೋವ್ತಾ ಇದೆ ನನಗೆ. ಹಳ್ಳಿನಲ್ಲಿರೋದಿದು, ಅಕ್ಕಪಕ್ಕ ಎಲ್ಲ ಎಷ್ಟು ಚೆನ್ನಾಗಿದೆ ಮನೆಗಳು. ನನಗೆ ಒಬ್ಬರು, ಹೌದು ಫ್ರೆಂಡ್ಸ್, ಪ್ರಸಾದ ತಿನ್ನೋಕ್ಕೆ ಕರೀತಿದ್ದಾರೆ ನಮ್ಮ ಪುಟಾಣಿ. ಅದಕ್ಕೆ ನನಗೆ ಹಳ್ಳಿನಲ್ಲಿ ಯಾರು ಫ್ರೆಂಡ್ ಇರಬೇಕಾಗಿತ್ತು. ಒಂದಿನ ಹಳ್ಳಿನಲ್ಲೇ ಇದ್ದುಬಿಡ್ತಿದ್ದೆ, 1-2 ದಿನ. ನನಗೆ ಇಷ್ಟ ಇರೋದಕ್ಕೆ ಹಳ್ಳಿನಲ್ಲಿ. ಬಟ್ ನೋ ವರಿ ಇಸ್ ದ್ಯಾಟ್, ಕಾಲ್ ಮೀ. ಕೋಸಂಬರಿ ಮತ್ತು ವಾಟ್ ಇಸ್ ದಟ್? ಕೋಸಂಬರಿ ಮತ್ತು ಅದೇ ಬದನೆಕಾಯಿ ಎಲ್ಲ ಈ ಬದನೆಕಾಯಿ ಅಲ್ಲ, ಬನಾನ. ಏನಂತಾರೆ ಅದಕ್ಕೆ? ಅದನ್ನು ಕೋಸಂಬರಿ ರಸಾಯನ. ಹಾಂ, ರಸಾಯನ ಗೈಸ್. ಇವಾಗ ಊಟ ಮಾಡಬೇಕು, ಪ್ರಸಾದ ಪ್ಲಸ್ ಊಟ ಎರಡನ್ನೂ ಗೈಸ್. ಆಯಿತು, ಎಲ್ಲ ಪೂಜೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಹಣೆ. ಅದೇ ಕುಂಕುಮದ್ದು. ಕ್ಯೂಟ್. ನಮ್ಮ ಲಿಖಿತ್ ಫುಲ್ಲು ರಾಂಗ್ ಆಗೋಗ್ಬಿಟ್ಟು ಬೇಜಾರಾಗೋಗ್ಬಿಟ್ಟಿದ್ದಾನೆ. ಯಾರು ಅಂಡರ್ಸ್ಟ್ಯಾಂಡೇ ಮಾಡ್ಕೊಳ್ಳಲ್ಲ ಲಿಖಿತ್ನ, ಅಲ್ವಾ ಲಿಕ್ಕಿ? ಈ ದೇವಸ್ಥಾನದ ಹತ್ರನೇ ಒಂದು ಕೆನಲ್ ಇದೆ, ಸೊ ಅದಕ್ಕೆ ಬಂದಿದ್ದೀವಿ. ಕರ್ಕೊಂಬಂದಿದ್ದಾರೆ ನಮ್ಮ ಪುಟಾಣಿ. ಅದಕ್ಕೆ ನಾನು ಕುಣ್ಕೊಂಡು ಬರ್ತಾ ಇದ್ದೀನಿ. ಕ್ಲೀನ್ ವಾಟರ್ ಅದಕ್ಕೆ ಬಟ್ಟೆ ಒಗ್ಯಕ್ಕೆ, ಇದಕ್ಕೆ ಸ್ನಾನ ಮಾಡ್ತಾರ ಒಟ್ಟಿನಲ್ಲಿ ಇದರಲ್ಲಿ. ಸ್ನಾನ ಯಾರೂ ಮಾಡಿದ್ದು ನೋಡಿಲ್ಲ. ಬಟ್ಟೆ ಹೋಗ್ಕೊಂತಾರೆ, ಹಸು ಕರ್ಕೊಬರ್ತಾರೆ. ಡೀಪ್ ಇದೆಯಾ ಅದಕ್ಕೆ? ಇರುತ್ತೆ ಚಿತ್ರ. ಓಕೆ, ಹಂಗಾದ್ರೆ ಸ್ನಾನ ಮಾಡೋಕೆ ಕಷ್ಟನೇ. ಅಂದರೆ ಸ್ವಿಮ್ ಗೊತ್ತಿರಬೇಕು. ಆರಾಮ್ಸೆ ಹೋಯ್ತಾನೆ ಹೋಗ್ಬಿಡಲಿಕ್ಕೆ ಆರಾಮ್ಸೆ. ಫ್ಲಾಟ್ ಆಗಿರ್ಬೇಕು ಆ್ಯಕ್ಚುಲಿ. ಟ್ರೈ ಮಾಡಿ ನೋಡಮ್ಮ, ನಿಶಾಂತ್ ಮಾಡ್ತಾನೆ. ಅಲ್ಲಿ ಅವ್ರು ಯಾರು ಕಡಿಮೆನೆ. ಅಣ್ಣ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಕೊಟ್ಕೊಂಡು ಒಳ್ಳೆ ಚೆನ್ನಾಗಿ ಬರ್ತಿದ್ದಾರೆ. ಇವಾಗ ವಾಪಸ್ ಹೋಗ್ತಾ ಇದೀವಿ. ಇವಾಗ ಚುಂಚನಗಿರಿ ಅಲ್ವಾ? ಅದಕ್ಕೆ ಇವಾಗ ಚುಂಚನಗಿರಿ ದೇವಸ್ಥಾನಕ್ಕೆ ಹೋಗ್ತೀವಿ. ನಂಗೆ ಒಂದೊಂದು ಕೋಕಾ ಕೋಲಾ ಕುಡಿಸು. ಗೈಸ್, ಇವಾಗ ಆದಿಚುಂಚನಗಿರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಗೇಟಿಂದ ಹಿಡಿಬೇಕಾಗಿತ್ತು, ನಾನು ಹಿಡಿಯೋಕ್ಕಾಗಲಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಗೈಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ.
ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ನಾನು ಕನಸಲ್ಲೆಲ್ಲ ಬಂದುಬಿಟ್ಟಿತ್ತು ಗೈಸ್ ಈ ದೇವಸ್ಥಾನ ಜಸ್ಟ್ ಒಂದು 3 ವೀಕ್ಸ್ ಬ್ಯಾಕ್. ನಂಗೆ ಗೊತ್ತೇ ಇರಲಿಲ್ಲ ಬರ್ತೀನಿ ಇಲ್ಲಿಗೆ ಅಂತ, ಬಟ್ ಬಂದಿದ್ದೀನಿ. ನಮ್ಮ ಪುಟಾಣಿ ಅದಕ್ಕೆ ಕರ್ಕೊಂಡು ಬಂದಿರೋದ್ರಿಂದ ಬಂದಿದ್ದೀನಿ. ಗೈಸ್ ಈ ಕಡೆ ಮೆಟ್ಲಿಂದ ಬರಬೇಕಾಗಿತ್ತು, ಬಟ್ ಕಷ್ಟ ಆಗುತ್ತೆ, ತುಂಬ ಹೊತ್ತಾಗೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಸುತ್ತಾಕ್ಕೊಂಡು ಮೇಲೆ ಕರ್ಕೊಂಡ್ಬಂದಿದ್ದಾರೆ. ಸೋ ನೈಸ್ ಅಲ್ವಾ ಈ ದೇವಸ್ಥಾನ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓ ನಾವು ಯಜಮಾನ್ರಿಗೆ ಯಾರು ಸಿಕ್ಬಿಟ್ರು ಅಪ್ಪಂಗೆ. ಇವಾಗ ಮಾಡ್ರಿ ಹೇಗೆ ಯಾರೋ ರಿಲೇಟಿವ್ ಸಿಕ್ಕಿದ್ದಾರೆ ನಮ್ಮ ಯಜಮಾನ್ರಿಗೆ. ಇದರಲ್ಲಿ ಗೈಸ್ ಅಲ್ಲೆಲ್ಲ ನೋಡಿ ಗೈಸ್, ಮೇಲ್ಗಡೆ ಟೆಂಪಲ್ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿ. ಓಕೆ ಅವರು ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಗೈಸ್. ನಮಗೆ ಯಾರು ಅಂತಲೇ ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಯಾರು ರೀ ಅವರು? ಸಿದ್ದು ಮಾವನ ಮಗ ಅಂತೆ. ಸಿದ್ದು ಮಾವ ಯಾರು ರೀ? ಸಿದ್ದು ಮಾವ ಯಾರು ರೀ? ನಿಮ್ಮ ಅಂದರೆ ಮೈಸೂರಿಂದ ರಿಲೇಟಿವ್. ಓಕೆ ಓಕೆ ಓಕೆ. ಸಖತ್ತಾಗಿದೆ ದೇವಸ್ಥಾನ. ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ. ನೆಡ್ಕೊಂಡ್ ಬರ್ತಿರ್ತಾರೆ. ಪಾಪು ಎಲ್ಲ ಇದೆಯಲ್ಲ ಎತ್ಕೊಂಡು ಮೇಬಿ ನೆಡ್ಕೊಂಡು ಹೋಗ್ಲಿ ಬಿಡಿ. ಅದಕ್ಕೆ ಬೀಗ ಏನಕ್ಕೆ ನಿಮ್ಗೆ? ಹೊಸ ಮನೆಗೆ ಹೋಗ್ತಿರಲ್ಲ ಹೆಂಗಿದ್ರು. ಹಳೆ ಮನೆ ಬೀಗ ಏನಕ್ಕೆ ಬಿಡಿ. ಅದು ಯಾವಾಗ ಕೇಳ್ತಾ ಇದ್ದೀರಾ ನೋಡಿ, ಹೋಗೋ ಟೈಮ್ ವಾಪಸ್ಸು ಇವಾಗ ದೇವಸ್ಥಾನಕ್ಕೆ ಹೋಗಿ. ಅದು ತುಂಬ ದೊಡ್ಡದಲ್ವಾ ದೇವಸ್ಥಾನ? ಅಂತೂ ಸಖತ್ ದೊಡ್ಡದ. ನನಗೆ ಕನ್ಸಲ್ಲಿ ಏನು ಬಂದಿತ್ತು ಗೊತ್ತಾ, ಅದು 2 ನಾಯಿ ಪೂಜೆಗೆ ಕರ್ಕೊಬರ್ತಾರಲ್ಲ, ಅದನ್ನ ಕರ್ಕೊಬರ್ತಾ ಇದ್ದಾರೆ. ದೇವಸ್ಥಾನದೊಳಗಡೆ ಇದ್ದೀನಿ. ಗೈಸ್ ನನ್ನ ಕನಸಲ್ಲೆಲ್ಲ ಈ ದೇವಸ್ಥಾನ ಬಂದ್ಬಿಟ್ಟಿತ್ತು ಗೈಸ್. ಆಮೇಲೆ ನಾವು ಫೋಟೋ ಹಿಡಿಸ್ಕೊಳ್ಳೋಣ ಇಲ್ಲಿ. ನಮ್ಮ ಪುಟಾಣಿ ಅದಕ್ಕೆ ಇಲ್ಲಿ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ಸೊ ರೆಡಿ ಮಾಡ್ಕೋತಾ ಇದ್ದಾರೆ ಗೈಸ್. ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಕೂತಿದ್ದೀವಿ. ನಾನು ಈ ದೇವಸ್ಥಾನಕ್ಕೆ ಬರಬೇಕು ಅಂತ ತುಂಬ ಆಸೆ ಇತ್ತು ಗೈಸ್. ಸುಸ್ತಾಗೋಗಿದೆಯಾ? ಊಟ ಬೇಕು. ಊಟ ಬೇಕಂತ ಊಟ ಹಾಕಿ ನಮ್ಮ ಬಫಿಶಿಂಗ್ ಊಟಕ್ಕೆ ಇಡಿ. ಲಿಕ್ಕಿ ಹೊಟ್ಟೆ ಹಶ್ವಾಗ್ತಿದ್ಯಾ? ಹೊಟ್ಟೆ ಹಶ್ವಾಗ್ತಿದ್ಯಾ? ಪಾಪ ನಿಂಗೂ ಹೊಟ್ಟೆ ಹಶ್ವಾಗ್ತಿದ್ಯಾ? ಇವೆರಡು ಮಕ್ಳಿಗೆ ಹೊಟ್ಟೆ ಹಶ್ವಾಗ್ತಿದೆ ಪಾಪ.
ಥ್ಯಾಂಕ್ ಯು ಸೋ ಮಚ್. ಮುಗೀತಾ ಪೂಜೆ? ಓಕೆ ಗೈಸ್, ಇಲ್ಲೂ ಪೂಜೆ ಮುಗೀತಾ. ಇವಾಗ ಹೊಡ್ತೀವಿ. ನನಗೆ ಕಾಲು ನೋವ್ತಾ ಇದೆ ಗೈಸ್, ಬಟ್ ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ಏನು ನೋವ್ತಿಲ್ಲ, ಸ್ವಲ್ಪ ನೋವ್ತಾ ಇದೆ. ನಿಧಾನ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಅದು ನೋಡು ಹೆಂಗಿದೆ, ಒಳ್ಳೆ ಕಾರ್ ಇದ್ದಂಗಿದೆ ನೋಡು. ರಥ ನೋಡು, ಕಾರ್ ಇದ್ದಂಗಿದೆ. ಮೇ ಬಿ ಓಡುತ್ತಾ ಅದು. ಮೇ ಬಿ ಟೈರ್ ಎಲ್ಲ ಹಾಕಿದ್ದಾರೆ ಅಂದರೆ ಆಬ್ವಿಯಸ್ಲಿ ಓಡುತ್ತೆ ಅನಿಸುತ್ತೆ. ಓ ವಾವ್, ಅಪ್ಪ ದೇವ್ರೆ. ಏನು ಗಾಡಿನೋ ಇದು? ಈಗ ಎಲ್ಲ ಮುಗೀತು. ಇವಾಗ ಮನೆಗೆ ಹೋಗೋದು. ಚೆನ್ನಾಗಿತ್ತು ಗೈಸ್. ದೇವಸ್ಥಾನ ಫುಲ್ಲು ಸುತ್ತಾಡಿಲ್ಲ, ಮೇಲೆಲ್ಲ ಹೋಗಿಲ್ಲ. ಬಟ್ ಇಷ್ಟೇನೆ ಇಲ್ಲಿ ಆದಿಚುಂಚನಗಿರಿ ಕಾಲಭೈರವ ದೇವಸ್ಥಾನ ನೋಡಿದ್ದಕ್ಕೆ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಮೇಲೆ ಸ್ವಲ್ಪ ನೋವು ಹೋಯ್ತು ಕಾಲು. ಮೇಲೆಲ್ಲ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಕಾಲಭೈರವನ ದರ್ಶನ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಸ್ವಲ್ಪ ಕಾಲು ನೋವು ಹೋಯಿತು ಗೈಸ್. ಹಂಗೆ ಕೊಡು. ಇಲ್ಲ ಇಲ್ಲ, ನಮ್ಮಮ್ಮ ಅರ್ಧ ಸಾಕತ್ತೆ. ಹ್ಞೂ ಸಾಕೋದ್ಕ. ನಮ್ಮ ಪೂರ್ಣಿಮಾ ಅವರು ಬಂದರು ಈಗ. ಅಲ್ಲಿ ನೋಡಿ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದಂತೆ. ಅಲ್ಲಿ ಅದೇ ಕಲ್ಲೆತ್ತಾರೆ ಗೊತ್ತಾ? ಮನೆ ಕಟ್ಟಿಸ್ತೀವ ಇಲ್ವಾ ಅಂತ ಅಂದ್ಬಿಟ್ಟು ಕಲ್ಲೆತ್ತಿದ್ಲು. ಅದಕ್ಕೆ ಇವರು ನಕ್ಕೊಂಡು ಹೆಂಗೆ ರೇಗಿಸ್ಕೊಂಡ್ಬಂದ್ರು. ಇವಾಗ ಕಟ್ಟಿಸ್ಲಿಲ್ವಾ ಅವಳೆಲ್ಲ? ಹೌದಾ? ಅಲ್ಲ ಅನ್ಕೊಂಡ್ರೆ ಆಗುತ್ತಾ? ಅಲ್ಲ ಅನ್ಕೊಂಡ್ರೆ ಆಗತ್ತೆ, ನಂಬಿಕೆ ಇದೆ. ಜೋರ ಹೊಡಿಬೇಕು. ಬ್ಯಾಲೆನ್ಸ್ ಇಲ್ಲಿ. ಇನ್ನೊಂದ್ಸರಿ ಟ್ರೈ ಮಾಡಿ. ಇನ್ನು ಲಿಕ್ಕಿ ಅಲ್ಲಾಡ್ದಿನ ನಿಂತ್ಕೊಳ್ಳೋದು ನೋಡು ಫಸ್ಟು. ಹಾ, ನಿಧಾನಕ್ಕೆ ನಿಧಾನಕ್ಕೆ ನಿಧಾನಕ್ಕೆ. ಏಯ್ ನಿಂತ್ಕೋ ನಿಂತ್ಕೋ, ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತ್ಕೋ. ಬಿಟ್ಬಿಟ್ಟು ಬಂದ್ಬಿಡ್ರಿ ಅಲ್ಲೇ. ಸಾಕು. ಲಿಖಿತ್ತು ಇವಾಗ ಅಲ್ಲಿ ನಿಂತ್ಕೊಂಡು ಗಂಟೆ ಹೊಡೆದ್ಬಿಟ್ಟಿದ್ದಾನೆ. ನಾನು ರೀಲ್ಸ್ ಹಾಕಿದ್ರೆ ಫುಲ್ಲು ಇದೇ ಹುಡುಗ. ಲಿಕ್ಕಿ ಮಕ್ಕ ತೋರಿಸ್ಬಿಡು. ಲಿಕ್ಕಿ ಇದೇ ಹುಡುಗ. ಇಲ್ಲಿ ಇವನೇ ಗಂಟೆ ಹೊಡೆದಿದ್ದು ನಿಂತ್ಬಿಟ್ಟು ವೈರಲ್ ಆಗಿ ಹೋಗ್ತಾನೆ. ಹೊಡಿಬಾರ್ದಂತೆ ಗೈಸ್. ಅಲ್ಲಿ ಯಾರು ವಾಚ್ಮನ್ ನಿಲ್ಲಿಸ್ತಿತ್ತು, ಹೊಡಿಬಾರ್ದು. ಪುಟಾಣಿ ಅಂತ ತಿಂತ್ಕೊಂಡಿದ್ದಾರೆ ಶೀತಲ್ಗೆ ಮತ್ತು ಭವಿಷ್ಯನಿಗೆ. ಪುಟಾಣಿ ಅದಕ್ಕೇನು ತಿಂತಾ ಇಲ್ಲ, ಯಾಕೆಂದ್ರೆ ಅವ್ರಿಗೆ ಹಾಲು ಹಾಕಿರೋದು ಇಷ್ಟ ಇಲ್ಲ. ಐಸ್ ಕ್ರೀಮೇ ನೋಡ್ತಿದ್ದಾನೆ ಆಗ್ಲಿಂದ. ಹೆಂಗ್ ನೋಡ್ತಿದ್ದಾನೆ ಗೊತ್ತಾ? ಅಲ್ಲಿ ನೋಡಿ, ಕಣ್ಣು ಅಲ್ಲಿ ಬಿಟ್ರೆ ಇನ್ನೆಲ್ಲೂ ಆಡಿಸ್ತಾನೆ ಇಲ್ಲ. ಓ
ಗೈಸ್ ಎಲ್ಲರೂ ಇಲ್ಲೇ ಕೂತಿದ್ದಾರೆ. ನಿಶಾಂತ್ ತಿರುಗಿ ನೋಡ್ತಾನೆ. ಅಜ್ಜಿ ಸ್ಮೈಲ್ ಕೊಡ್ತಾ ಇದೆ ಚೆನ್ನಾಗಿ. ಲೆಟ್ಸ್ ಗೋ. ಓಕೆ, ಇಲ್ಲೊಂದು ಸ್ಟಾಪ್ ತೊಗೊಂಡಿದ್ದೀವಿ ಗೈಸ್. ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೋಗೋಣ ಅಂತ. ಗೈಸ್ ಎಲ್ಲಕ್ಕಿಂತ ಮುಂಚೆ ನಂದು ವಡೆ ಇಡ್ಲಿ ಬಂದ್ಬಿಡ್ತು ಗೈಸ್. ಇನ್ನೆಲ್ಲರೂ ಹಂಗೆ ಕೂತಿದ್ದಾರೆ ನೋಡಿ. ನನಗೆ ಬೇರೆ ಏನು ಜಾಸ್ತಿ ಟ್ರೈ ಮಾಡೋಕ್ಕೆ ಇಷ್ಟ ಆಗಲ್ಲ ಹೊರಗಡೆ ಬಂದಾಗ. ಬಿಕಾಸ್ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಒಂದು ಡೌಟ್ ಇರುತ್ತೆ. ಅದಕ್ಕೆ ಆ್ಯಂಡ್ ಲಿಖಿತ್ ನೋಡ್ತಾನೇ ಇರ್ತಾನೆ ವ್ಲಾಗ್ ಮಾಡಲ್ವಾ ಅಂತ. ಏನು ಲಿಖಿ, ಏನು ಆರ್ಡರ್ ಮಾಡಿದ್ಯಾ? ಪನ್ನೀರ್ ಫ್ರೈಡ್ ರೈಸ್ ಮತ್ತು ಭವಿಷ್ಯ ಮಶ್ರೂಮ್ ಫ್ರೈಡ್ ರೈಸ್. ದೋಸೆನೂ ಬಂದ್ಬಿಡ್ತು ಗೈಸ್. ನಮ್ಮ ಯಜಮಾನ್ರದ್ದು ಮತ್ತು ಪುಟ್ಟರಾಜು ಅಣ್ಣಂದು ಗೈಸ್. ಭವಿಷ್ಯಂದು, ನಿಶಾಂತ್ದು ಮತ್ತು ಲಿಖಿತ್ದು ಬಂದಾಯಿತು. ಆ್ಯಂಡ್ ದಟ್ ಈಸ್ ಪನ್ನೀರ್ ಫ್ರೈಡ್ ರೈಸ್ ಆ್ಯಂಡ್ ಮಶ್ರೂಮ್ ಫ್ರೈಡ್ ರೈಸ್. ನಾನೊಂಚೂರು ತಿಂತಾಯಿದ್ದೀನಿ ಗೈಸ್ ಇದರಲ್ಲಿ. ಆಯಿತು ಊಟ ನಮ್ಮದು. ಕಾಫಿ ಸಹ ಕುಡ್ದಾಯಿತು ಗೈಸ್. ಇವಾಗ ವಾಪಸ್ ಮನೆಗೆ. ಇವಾಗ ಡೈರೆಕ್ಟ್ ಮನೆಗೆ ಹೋಗೋದು ಗೈಸ್. ನಂದು ಕಾಲು ಒಂಚೂರು ಕಮ್ಮಿ ಆಗಿದೆ. ಚೆನ್ನಾಗಿದೆ ಅಲ್ವಾ ಪ್ರಿಂಟು? ಗೈಸ್ ನೋಡಿ, ಬರ್ತಾರಲ್ಲ ಅವಾಗ. ಬನ್ನಿ ಇಲ್ಲಿ ಅದಕ್ಕೆ ಅಕ್ಕ, ಬನ್ನಿ ಇಲ್ಲಿ, ಬನ್ನಿ. ನಿಮ್ಗೇನ ತೋರಿಸ್ತೀನಿ. ಅಂಬ್ರೆಲಾ ನೋಡಿ, ಪ್ರಿಂಟು ಎಷ್ಟು ಚೆನ್ನಾಗಿದೆ ಗೊತ್ತಾ? ದೂರದಿಂದಾನೇ ಹೊಡೋಗ್ತಾ ಇದ್ದಾರೆ. ಪುಟಾಣಿ ಅತಿಗೆ ಎಷ್ಟು ಭಯ. ಅದಕ್ಕೆ ಅಷ್ಟೊಂದು ಭಯನಾ? ಅದಕ್ಕೆ ಅಲ್ಲಿ ಶೀತಲ್, ನೀನು ಚಿಕ್ಕವಳಿದ್ದಾಗ ನಿಮ್ಮಮ್ಮ ಏನಾದ್ರು ಹೊಡಿಯಕ್ಕೆ ಬಂದಿದ್ದಿದ್ರೆ ಒಂದು ಹಾವು ಇಟ್ಕೋಬೇಕಾಗಿತ್ತು. ಕುತ್ಕೆಗೆ ಸುತ್ಕೊಂಡು ತಿರ್ಗಾಡಿದ್ರೆ ಹೊಡಿಯೋಕ್ಕೂ ಬರ್ತಿರ್ಲಿಲ್ಲ, ಏನಕ್ಕೂ ಬರ್ತಿರ್ಲಿಲ್ಲ. ಬನ್ನಿ, ಏನು ಮುಟ್ಟಿಸಲ್ಲ. ನಿಮಗೆ ಭಯ ಆಗತ್ತಾ? ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಅದು. ಸ್ಪ್ರಿಂಗ್ ಥರ ಇರುತ್ತೆ. ಒಂದಕ್ಕೊಂದು ಕನೆಕ್ಟ್ ಮಾಡಿರ್ತಾರೆ. ಬುಸ್ ಹೊರಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ, ಮನೆಗೆ ಇನ್ನು ಡೈರೆಕ್ಟು ಗೈಸ್. ಅದೊಂದು ಇಷ್ಟ ಆಗಲ್ಲ ನಿಮಗೆ, ನಮ್ಮ ಪುಟಾಣಿ ಅದಕ್ಕೆ ಈಗ ಅದೊಂದು ಭಯ ಗೈಸ್. ಹಾವಂದ್ರೆ ಭಯ. ನನಗೊಂಚೂರು ಹಾವಂದ್ರೆ ಭಯ ಇಲ್ಲ. ಏನಂದ್ರೆ ಭಯ ಅದೇ ಮೇ ಬಿ ಕ್ರೂರವಾಗಿರೋ ಯಾವ್ದಾದ್ರು ಪ್ರಾಣಿ ಬಂದ್ರೆ. ಓ, ನೀವು ಬರೀ ಉಳಕ್ಕೇನೆ ಭಯ ಬಿತ್ಕೊಂಡು ಬಿಸಾಕ ಓಡ್ಬಿಡ್ತೀರಲ್ಲ. ಏನೋ ನೋಡಕ್ ಬಂತಂದ್ರೆ ರಪ್ಪ ಅಂತ ಎಸ್ತಿದ್ದೆ. ಯಾವ್ದೋ ಊರಲ್ಲಿ ನಾಗರ ಪಂಚಮಿಗೆ ಎಲ್ಲರೂ ಹಾವು ಹಿಡ್ಕೊಂಡು ಹೋಗ್ತಾವ್ರೆ. ಹಿಡ್ಕೊಂಡು ಹುಡುಗರುಗಳೆಲ್ಲ ಹಿಡ್ಕೊಂಡು ಹೋಗ್ತಾವ್ರೆ. ಅದನ್ನ ಕಳ್ಸಿರೋ ನಾನು ಏನ್ ಕಳ್ಸೋರು ನೋಡ್ತೀನಿ. ಮೊಬೈಲ್ ಬಿಸಾಕತ್ರ ಮಾಡಿದೆ ಫಸ್ಟ್. ಬಾಯ್ ಬಾಯ್ ಎಲ್ಲಾರ್ಗೂ. ಬರ್ತೀವಣ್ಣ. ಬಾಯ್ 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 ಬಾಯ್. ಚಪ್ಪಲ್ ನಾಳೆ. ಬಾಯ್ ಭಾಗ್ಯ.
ನಿಶಾಂತ್ ಲಿಖಿತ್ ಎಲ್ಲ ಬಾಯ್ ಬಾಯ್. ಬರ್ತೀನಿ. ಬಾಯ್ ಲಿಖಿ. ನಿಶಾಂತ್ ಬಾಯ್ 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 ಬಾಯ್. ಗೈಸ್ ಎಲ್ಲ ದರ್ಶನ ಎಲ್ಲ ಮುಗೀತು ದೇವಸ್ಥಾನದ್ದು. ಈಗ ತಾನೇ ಮನೆಗೆ ಬಂದಿದ್ದೀವಿ. ಇವತ್ತಿನ ದಿವಸ ತುಂಬ ಬ್ಯುಸಿಯಾಗೆ ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಡೇ. ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವಿ. ಮೊದಲನೇ ದೇವಸ್ಥಾನ ಸ್ವಲ್ಪ ಹೆಸರು ಡಿಫಿಕಲ್ಟು ನನಗೆ ಹೇಳೋದಕ್ಕದು. ಐ ವಾಸ್ ವೆರಿ ಹ್ಯಾಪಿ ಟು ಸಿ ದ್ಯಾಟ್. ಆ್ಯಂಡ್ ಎರಡನೇ ದೇವಸ್ಥಾನ ಆದಿಚುಂಚನಗಿರಿ ದೇವಸ್ಥಾನ. ಐ ವಾಸ್ ಸೋ ಹ್ಯಾಪಿ ಟು ಸಿ ದಟ್ ಟು. ಆ್ಯಂಡ್ ಎಸ್ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಟು ಪುಟಾಣಿ ಅದಕ್ಕೆ ಆ್ಯಂಡ್ ಹರ್ ಫ್ಯಾಮಿಲಿ. ಪೂರ್ಣಿಮಾ ಅವ್ರ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ ಯು. ಬಿಕಾಸ್ ಇನ್ವೈಟ್ ಮಾಡಿ ಅವ್ರ ಮನೆ ದೇವರಿಗೆ ನಮ್ಮನ್ನು ಕರ್ಕೊಂಡು ಹೋದರು. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ಜೊತೆ ಆದಷ್ಟು ಬೇಗ ಬರ್ತೀನಿ. ಭವಿಷ್ಯಕ್ಕೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಗೈಸ್, ಅದಕ್ಕೆ ನಾನು ಒಬ್ಬಳೆ ಬಾಯ್ ಹೇಳ್ತಾ ಇದ್ದೀನಿ. Until next vlog, take care, see you, bye bye, ta-ta.